ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮಗೊಂದು ಶಾಕಿಂಗ್ ಸೈಂಟಿಫಿಕ್ ಫ್ಯಾಕ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಕಾನ್ಶಿಯಸ್ ಮೈಂಡ್ ಒಂದು ಸೆಕೆಂಡ್ನಲ್ಲಿ ಬರೀ 40 ಬಿಟ್ಸ್ ಆಫ್ ಡೇಟಾನ ಪ್ರಾಸೆಸ್ ಮಾಡುತ್ತೆ. ಆದರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ಒಂದು ಸೆಕೆಂಡ್ನಲ್ಲಿ ಬರೋಬ್ಬರಿ 40 ಮಿಲಿಯನ್ ಅಂದರೆ 4 ಕೋಟಿಗೂ ಹೆಚ್ಚಿಗೆ ಬಿಟ್ಸ್ ಆಫ್ ಡೇಟಾನ ಪ್ರಾಸೆಸ್ ಮಾಡುತ್ತೆ. ಈ ಸೂಪರ್ ಕಂಪ್ಯೂಟರ್ನ ಪವರ್ 24 ಗಂಟೆ ನಿಮ್ಮ ಒಳಗಡೆನೆ ರನ್ ಆಗ್ತಾ ಇರುತ್ತೆ. ಆದರೂ ಜನ ಬಿಸ್ನೆಸ್ ಹಾಗೆ ಕರಿಯರ್ನಲ್ಲಿ ಯಾಕೆ ಫೇಲ್ ಆಗ್ತಾರೆ? ಯಾಕಂದ್ರೆ ಅವರು 40 ಬಿಟ್ನ ವೀಕ್ ಮೈಂಡಿಂದ ಆನ್ಸರ್ಸ್ ಹುಡುಕ್ತಿರ್ತಾರೆ. ನಮ್ಮ ಅಸಲಿ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಬಿಸ್ನೆಸ್ ಗ್ರೋತ್ನಲ್ಲಿ ಕ್ಲಾರಿಟಿ ಇಲ್ಲದೆ ಡಿಸಿಷನ್ ಮೇಕಿಂಗ್ನಲ್ಲಿ ಸಿಕ್ಕಿ ಹಾಕಿಕೊಳ್ತೀವಿ. ಡೋಂಟ್ ವರಿ, ಇವತ್ತಿನ ಈ ಎಪಿಸೋಡ್ ನಿಮ್ಮ ಮೈಂಡ್ನ ಆ 4 ಕೋಟಿ ಬಿಟ್ಸ್ನ ಹಿಡನ್ ಪವರ್ನ ಅನ್ಲಾಕ್ ಮಾಡುತ್ತೆ. ನೋಡ್ತಾ ಇರಿ. ಇವತ್ತು ನಾವು ಸಕ್ಸಸ್ನ ಅಸಲಿ ಸಿಸ್ಟಮ್ನ ಹ್ಯಾಕ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಾವು ತಲುಪ್ತಾ ಇದ್ದೀವಿ ನಮ್ಮ ಸಿರೀಸ್ನ ಬಿಲೀವ್ ಇನ್ ಯುವರ್ ಸೆಲ್ಫ್ ಬೈ ಡಾಕ್ಟರ್ ಜೋಸೆಫ್ ಮರ್ಫಿನ ಅತಿ ಡೀಪ್ ಸ್ಟೇಜ್ಗೆ, ಪಾರ್ಟ್ 5ಗೆ. ಹಿಂದಿನ 4 ಎಪಿಸೋಡ್ಗಳಲ್ಲಿ ನಾವು ಇಮ್ಯಾಜಿನೇಷನ್ ಅನ್ನ ಕ್ಯಾಪ್ಚರ್ ಮಾಡೋದು ಮತ್ತೆ ಎಂಡ್ ರಿಸಲ್ಟ್ ಅನ್ನ ನೋಡೋದನ್ನ ಕಲ್ತಿದ್ವಿ. ಆದ್ರೆ ಇವತ್ತು ನಾವು ನೇರವಾಗಿ ಚಾಪ್ಟರ್ 2ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಅದೇ ಬಿಸ್ನೆಸ್ ನಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ನ ಹೇಗೆ ಬಳಸೋದು ಅಂತ. ಇವತ್ತು ನಾವು ಅರ್ಥ ಮಾಡ್ಕೋತೀವಿ, ಬಿಸ್ನೆಸ್ ಸಕ್ಸಸ್ ಹಾಗೆ ಫಿನಾನ್ಷಿಯಲ್ ಗ್ರೋತ್ನ ಬರೀ ಹಾರ್ಡ್ ವರ್ಕ್ ಇಂದ ಬರಲ್ಲ, ಬದಲಿಗೆ ಸಬ್ ಕಾನ್ಶಿಯಸ್ ನ ಪ್ರೋಗ್ರಾಮ್ ಇಂದ ಬರುತ್ತೆ ಅಂತ ನಾವು ಡಿಕೋಡ್ ಮಾಡ್ತಾ ಇದ್ದೀವಿ. ಹೇಗೆ ಸತತವಾಗಿ ಡಾಮಿನೇಟಿಂಗ್ ಥಾಟ್ಸ್ ಕೊಡೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಆಟೋಮೆಟಿಕ್ ಆಗಿ ಬ್ರಿಲಿಯಂಟ್ ಐಡಿಯಾಸ್, ಸೊಲ್ಯೂಷನ್ಸ್ ಹಾಗೆ ಮ್ಯಾಸಿವ್ ಅಪಾರ್ಚುನಿಟೀಸ್ನ ತಂದು ನಿಮ್ಮ ಕೈಲಿ ಇಡುತ್ತೆ ಅಂತ. ಬನ್ನಿ, ಈ ಸೂಪರ್ ಕಂಪ್ಯೂಟರ್ ಪವರ್ನ ಹಿಸ್ಟರಿಯ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಸ್ಟೋರಿಯಿಂದ ಅರ್ಥ ಮಾಡ್ಕೊಳ್ಳೋಣ. ವರ್ಷ 1930ರ ಕಾಲ. ಆಟೋಮೊಬೈಲ್ನಲ್ಲಿ ರೆವಲ್ಯೂಷನ್ ತಂದ ಹೆನ್ರಿ ಫೋರ್ಡ್ ಅವರ ಕತೆ. ಅವರ ಹತ್ರ ಒಂದು ಇಂಪಾಸಿಬಲ್ ವಿಷನ್ ಇತ್ತು. ಅವರು ಇಂಜಿನಿಯರ್ಸ್ ಹತ್ರ ಒಂದು V8 ಇಂಜಿನ್ ಅನ್ನ ಕೇಳಿದ್ರು. ಅದರ ಪೂರ್ತಿ ಬ್ಲ್ಯಾಕ್ ಒಂದೇ ಸಾಲಿಡ್ ಮೆಟಲ್ ಪೀಸ್ ಇಂದ ಮಾಡಬೇಕು ಅಂತ ಹೇಳಿದ್ರು. ಆ ಟೈಮ್ನ ಇಂಜಿನಿಯರಿಂಗ್ ಅಲ್ಲಿ ಇದು ಕಂಪ್ಲೀಟ್ ಅಸಾಧ್ಯವಾಗಿತ್ತು. ವರ್ಲ್ಡ್ ನ ಟಾಪ್ ಇಂಜಿನಿಯರ್ಸ್ ರಿಜೆಕ್ಟ್ ಮಾಡಿದ್ರು. ಸರ್, ಇಂಥ ಕಾಸ್ಟಿಂಗ್ ಲಾಸ್ ಆಫ್ ಫಿಸಿಕ್ಸ್ ಗೆ ವಿರುದ್ಧವಾಗಿದೆ ಅಂತ ಹೇಳಿದ್ರು. ಒಬ್ಬ ನಾರ್ಮಲ್ ಬಿಸ್ನೆಸ್ ಮನ್ ಆ ಐಡಿಯಾನ ಡ್ರಾಪ್ ಮಾಡ್ತಿದ್ದ. ಆದ್ರೆ ಫೋರ್ಡ್ಗೆ ಸಬ್ ಕಾನ್ಶಿಯಸ್ ಪವರ್ ಗೊತ್ತಿತ್ತು. ಅವ್ರು ಹೇಳಿದ್ರು, ಪ್ರೊಡ್ಯೂಸ್ ಇಟ್ ಎನಿವೇ ಅಂತ ಹೇಳ್ಬಿಟ್ರು. ಇಂಜಿನಿಯರ್ಸ್ ತಿಂಗಳುಗಟ್ಟಲೆ ಟ್ರೈ ಮಾಡಿದ್ರು, ಫೇಲ್ ಆದ್ರು. 1 ವರ್ಷ ಕಳೀತು, ಸೋಲೊಪ್ಕೊಂಡ್ಬಿಟ್ರು. ಆದ್ರೆ ಫೋರ್ಡ್ ತಮ್ಮ ಡಾಮಿನೆಂಟ್ ಥಾಟ್ ನ ಚೇಂಜ್ ಮಾಡಲಿಲ್ಲ. ಅವರ ಸಬ್ ಕಾನ್ಶಿಯಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಕೆಲಸ ಮಾಡ್ತಾನೆ ಇತ್ತು. ಅವರು ಫೋರ್ಸ್ ಮಾಡಿದ್ರು, ಸ್ಟಾಪ್ ಮಾಡಬೇಡಿ, ಇದು ನಿಮ್ ಕೈಲಿ ಹಾಗೆ ಆಗುತ್ತೆ, ಮಾಡಿ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಇಂಜಿನಿಯರ್ಸ್ಗೆ ಒಂದು ಬ್ರೇಕ್ ಥ್ರೂ ಐಡಿಯಾ ಸಿಕ್ತು. ಒಂದು ಎಂಥ ಟೆಕ್ನಿಕ್ ಸಿಕ್ತು ಅಂದ್ರೆ ಅದು ಆ ಇಂಪಾಸಿಬಲ್ ಕಾಸ್ಟಿಂಗ್ ನ ಪಾಸಿಬಲ್ ಮಾಡಿತು. ಫೋರ್ಡ್ V8 ಇಂಜಿನ್ ರೆಡಿ ಆಯ್ತು. ಮಾರ್ಕೆಟ್ನ ಕಬ್ಜಾ ಮಾಡಿದ್ರು. ಇವತ್ತಿನ ಲೆಕ್ಕದಲ್ಲಿ ಅದು $1 ಬಿಲಿಯನ್ ಮೊನೊಪೊಲಿ ಆಗಿತ್ತು. 1 ಬಿಲಿಯನ್ ಅಂದ್ರೆ 8,300 ಕೋಟಿ ರೂಪಾಯಿ. ಡಾಕ್ಟರ್ ಮರ್ಫಿ ಹೇಳ್ಕೊಡ್ತಾರೆ, ಸಬ್ ಕಾನ್ಶಿಯಸ್ ನಿಮ್ಮ ಥಾಟ್ಸ್ನ ಜಡ್ಜ್ ಮಾಡಲ್ಲ. ಯಾವ ಡಾಮಿನೆಂಟ್ ಥಾಟ್ಸ್ನ ನೀವು ಪ್ಲಾಂಟ್ ಮಾಡ್ತಿರೋ ಅದನ್ನ ಎಕ್ಸಿಕ್ಯೂಟ್ ಮಾಡೋಕೆ ಅದು ದಿನ ರಾತ್ರಿ ಸೊಲ್ಯೂಷನ್ ಹುಡುಕುತ್ತೆ ಅಂತ. ನಿಮ್ಮ ಮೈಂಡ್ ಒಂದು ಸಮುದ್ರದ ಹಡಗು ಅಂತ ಅನ್ಕೊಳ್ಳಿ. ಅದರಲ್ಲಿ 2 ಭಾಗಗಳಿವೆ. ಒಂದು ಮೇಲೆ ಡೆಕ್, ಅಲ್ಲಿ ಕ್ಯಾಪ್ಟನ್, ಹಾಗೆ ಕೆಳಗಡೆ ಇಂಜಿನ್ ರೂಮ್ ಇರುತ್ತೆ, ಅಲ್ಲಿ ವರ್ಕರ್ಸ್ ಇರ್ತಾರೆ. ನಿಮ್ಮ ಯೋಚನೆ ಮಾಡೋ ಮೈಂಡ್ ಕ್ಯಾಪ್ಟನ್ ಆಗಿರುತ್ತೆ. ಅವನ ಕೆಲಸ ಹಡಗು ಓಡಿಸೋದಲ್ಲ, ಬರೀ ಡೈರೆಕ್ಷನ್ಸ್ಗಳನ್ನ ಕೊಡೋದು. ಅದು ಇಂಜಿನ್ ರೂಮ್ಗೆ ಆರ್ಡರ್ಸ್ ಕಳಿಸುತ್ತೆ. ಇನ್ನು ಸೆಕೆಂಡ್ ಒನ್, ಕೆಳಗಿರೋ ವರ್ಕರ್ಸ್ಗೆ ಗೊತ್ತಿಲ್ಲ ಹಡಗು ಎಲ್ಲಿಗೆ ಹೋಗ್ತಾ ಇದೆ ಅಂತ. ಅವರ ಕೆಲಸ ಏನಂದ್ರೆ ಬರೀ ಬ್ಲೈಂಡ್ ಒಬಿಡಿಯನ್ಸ್ ಇಂದ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡೋದು. ಕ್ಯಾಪ್ಟನ್ ಹಡಗನ್ನ ಬಂಡೆಗಳಿಗೆ ಡಿಕ್ಕಿ ಹೊಡಿಸುವಂತ ಆರ್ಡರ್ ಕೊಟ್ರೆ ಅವರು ಡಿಕ್ಕಿ ಹೊಡಿಸ್ತಾರೆ ಅಷ್ಟೇ. ಇನ್ನು ಥರ್ಡ್ ಒನ್, ನೀವು ಬೆಳಗ್ಗೆಯಿಂದ ರಾತ್ರಿ ತನಕ ಎಂತಹ ಡಾಮಿನೇಟಿಂಗ್ ಥಾಟ್ಸ್ ಕಳಿಸ್ತಾ ಇದ್ದೀರೋ ಅದೇ ರಿಯಾಲಿಟಿ ಆಗುತ್ತೆ. ನನ್ನ ಬಿಸ್ನೆಸ್ ಮುಳುಗ್ತಿದೆ ಅಂತ ಯೋಚಿಸಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಎಂಥ ಸಿಚುವೇಶನ್ಸ್ ಹಾಗೆ ಕ್ಲೈಂಟ್ಸ್ಗಳನ್ನು ತರುತ್ತೆ ಅಂದರೆ ಅದು ಬಿಸ್ನೆಸ್ಸನ್ನು ಮುಳುಗಿಸುತ್ತೆ. ರೈಟ್ ಥಾಟ್ಸ್ ಕೊಟ್ಟರೆ ರೈಟ್ ಔಟ್ಕಮ್ ಸಿಗುತ್ತೆ. ಈ ಕಾನ್ಸೆಪ್ಟ್ಗಳು ಬರೀ ಮಾಡರ್ನ್ ಬಿಸ್ನೆಸಸ್ನ ರಹಸ್ಯ ಅಲ್ಲ. ಹಿಸ್ಟ್ರಿಯ ದೊಡ್ಡ ದೊಡ್ಡ ಆವಿಷ್ಕಾರಗಳು ಇದೇ ಇಂಜಿನ್ ರೂಮ್ ಮೇಲೆ ಬಂದಿದೆ. ಶ್ರೀನಿವಾಸ ರಾಮಾನುಜನ್ ಅವರು ಹೇಳ್ತಾ ಇದ್ರು, ಅವರ ಕಾಂಪ್ಲೆಕ್ಸ್ ಥಿಯರಮ್ಸ್ನ ಕನಸಿನಲ್ಲಿ ಕುಲದೇವಿ ಬಂದು ಹೇಳ್ತಾ ಇದ್ದು ಅಂತ. ಅದು ಆಕ್ಚುಲಿ ಅವರ ಆಕ್ಟಿವ್ ಸಬ್ ಕಾನ್ಶಿಯಸ್ ಮೈಂಡ್ ಆಗಿತ್ತು. ಎಲಿಯಾಸ್ ಹೋವ್ ಹೊಲಿಗೆ ಯಂತ್ರದ ನೀಡಲ್ ಡಿಸೈನ್ನ ಒಂದು ಕನಸಿನಿಂದ ಕ್ರ್ಯಾಕ್ ಮಾಡಿದ್ರು ಅಂತ ಹಿಸ್ಟ್ರಿ ಹೇಳುತ್ತೆ. ಮೆಂಡಲಿವ್ ಪೀರಿಯಾಡಿಕ್ ಟೇಬಲ್ನ ಸಬ್ ಕಾನ್ಶಿಯಸ್ ಮೈಂಡ್ನ ಮೂಲಕ ಕನಸಿನಲ್ಲಿ ನೋಡ್ತಾ ಇದ್ರು ಅಂತಾನು ಹೇಳುತ್ತೆ.
ರಿಯಲ್ ಲೈಫ್ನಲ್ಲಿ ಈ ಸಬ್ ಕಾನ್ಷಿಯಸ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಂದ್ಸರಿ ಯೋಚನೆ ಮಾಡಿ, ನೀವು ಯಾವುದೋ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತೀರಾ, ಹಾಗೆ ಒಬ್ಬ ಫೇಮಸ್ ಆ್ಯಕ್ಟರ್ನ ಹೆಸರು ನೆನ್ಪು ಮಾಡ್ಕೋಬೇಕಾಗಿರತ್ತೆ. ನೀವು ಫೋರ್ಸ್ ಮಾಡ್ತೀರಾ ನೆನ್ಪು ಮಾಡ್ಕೊಳ್ಳೋಕ್ಕೆ, ಆದರೆ ಹೆಸರು ಬರಲ್ಲ. ಆ ಮಾತನ್ನು ಅಲ್ಲಿಗೆ ಬಿಟ್ಬಿಡ್ತೀರಾ. 1-2 ಗಂಟೆ ಆದಮೇಲೆ ನೀವು ಶವರ್ ತಗೊಳ್ತಾ ಇದ್ದಾಗ ಅಥವಾ ಪೂರ್ತಿ ರಿಲ್ಯಾಕ್ಸ್ ಆಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಆ ಹೆಸರು ನಿಮ್ಮ ಮೈಂಡಲ್ಲಿ ಪಾಪಪ್ ಆಗುತ್ತೆ ಅಲ್ವಾ? ಯಾಕಂದರೆ ಯಾವಾಗ ನೀವು ಕಾನ್ಷಿಯಸ್ ಮೈಂಡಿಂದ ಪ್ರೆಷರ್ ತೆಗೆದ್ರೋ ಆಗ ಸಬ್ ಕಾನ್ಷಿಯಸ್ ಮೈಂಡ್ ಬ್ಯಾಕ್ಗ್ರೌಂಡಲ್ಲಿ ಫೈಲ್ ಸರ್ಚ್ ಮಾಡಿತು ಆ್ಯಂಡ್ ಎಕ್ಸಾಕ್ಟ್ ಟೈಮ್ಗೆ ಆನ್ಸರ್ ತಂದಿಡ್ತು. ಅದೇ ಸಬ್ ಕಾನ್ಷಿಯಸ್ ಮೈಂಡ್ ನಿಮಗೆ ನಿಮ್ಮ ಬಿಸ್ನೆಸ್ನ ಸೊಲ್ಯೂಷನ್ಸ್ ಕೂಡ ಕೊಡುತ್ತೆ. ಸ್ವಲ್ಪ ಪೇಷನ್ಸ್ ಆಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು. ಹಾಗಾದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಏನೇನನ್ನು ಕಲ್ತ್ವಿ? ಫಸ್ಟ್ ಒನ್, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಾವುದೇ ಜಡ್ಜ್ ಮಾಡದೆ ನಿಮ್ಮ ಡಾಮಿನೆಂಟ್ ಥಾಟ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಒನ್, ಬಿಸ್ನೆಸ್ ಪ್ರಾಬ್ಲಮ್ಸ್ನ ಸೊಲ್ಯೂಷನ್ ನಿಮ್ಮ ಮೈಂಡ್ನ ಬ್ಯಾಕ್ಗ್ರೌಂಡ್ನಲ್ಲಿ ಪ್ರಾಸೆಸಿಂಗಲ್ಲಿ ಇರುತ್ತೆ. ಇನ್ನು ಥರ್ಡ್ ಒನ್, ರೈಟ್ ಥಾಟ್ಸ್ನ ಸತತವಾಗಿ ರಿಪೀಟ್ ಮಾಡಿ, ಅದು ಬಿಲೀಫ್ ಆಗಿ ನಿಮ್ಮ ರಿಸಲ್ಟ್ ಕೊಡುತ್ತೆ. ಫೋರ್ತ್ ಒನ್, ನೀವು ಕ್ಯಾಪ್ಟನ್ ಆಗಿದ್ದೀರಾ, ಹಾಗೆ ನಿಮ್ಮ ಮೈಂಡ್ ಇಂಜಿನ್ ರೂಮ್. ಯಾವಾಗಲೂ ಪರ್ಫೆಕ್ಟ್ ಡೈರೆಕ್ಷನನ್ನು ಪಾಸ್ ಮಾಡಿ, ಅದು ರೈಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ನಾವು ಇಮ್ಯಾಜಿನೇಷನನ್ನು ಅರ್ಥ ಮಾಡ್ಕೊಂಡ್ವಿ, ಎಮೋಷನ್ಸನ್ನ ಸೇರಿಸಿದ್ವಿ, ಆ್ಯಟಿಟ್ಯೂಡ್ನ ಸರಿ ಮಾಡಿದ್ವಿ, ಬ್ಲೂ ಪ್ರಿಂಟ್ ಮಾಡೋದು ಕಲ್ತ್ವಿ, ಹಾಗೆ ಇವತ್ತು ಸಬ್ ಕಾನ್ಷಿಯಸ್ ಇಂಜಿನ್ಗೆ ಕಮಾಂಡ್ ಕೊಡೋದು ಕೂಡ ಕಲ್ತ್ವಿ. ಎಲ್ಲ ಪಾರ್ಟ್ಸ್ ಫಿಕ್ಸ್ ಆಗಿದೆ, ಆದರೆ ಒಂದು ಫೈನಲ್ ಲಾಕ್ ಬಾಕಿ ಉಳ್ಕೊಂಡಿದೆ. ಈ ಎಲ್ಲ ಪ್ರಾಸೆಸಸ್ನ ಸೇರಿಸಿ ಒಂದು ಎಂತಹ ಪೂಲ್ ಪ್ರೂಫ್ ಡೈಲಿ ಸಿಸ್ಟಮನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅದು ಫೇಲ್ ಆಗದೆ ಪ್ರತಿದಿನ ವೆಲ್ತ್ನ ಅಟ್ರಾಕ್ಟ್ ಮಾಡಬೇಕು ಅಲ್ವಾ? ಅದನ್ನು ಹೇಗೆ ರೆಡಿ ಮಾಡೋದು, ಆ ಲಾಸ್ಟ್ ಮಾಸ್ಟರ್ ಟೆಕ್ನಿಕ್ ಯಾವುದು, ಅದನ್ನು ಮಾಡಿದ ತಕ್ಷಣ ಸಕ್ಸಸ್ ಮ್ಯಾನಿಫೆಸ್ಟ್ ಆಗೋದು ಫೈನಲ್ ಆಗಿಬಿಡುತ್ತಾ ಅನ್ನೋ ಕ್ವಶನ್ಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಬರೋ ಲಾಸ್ಟ್ ಪಾರ್ಟ್ನಲ್ಲಿ ನಾವು ನೋಡ್ತೀವಿ ಸಕ್ಸಸ್ ವಿಜುವಲೈಸೇಷನ್ನ ಅಲ್ಟಿಮೇಟ್ ಫೈನಲ್ ಸ್ಟೆಪ್ಪನ್ನು. ಇವತ್ತಿನ ಈ ವಿಡಿಯೋ ನಿಮ್ಮ ಡೀಪ್ ಕನ್ಫ್ಯೂಷನ್ಸ್ನ ದೂರ ಮಾಡಿದರೆ ಖಂಡಿತ ನಮ್ಮ ಜೊತೆ ಸೇರ್ಕೊಳ್ಳಿ. ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ನ ಪವರ್ಫುಲ್ ಪಾರ್ಟ್ 5. ನೆನ್ಪಿಡಿ, ನಿಮ್ಮ ಮೈಂಡ್ ನಿದ್ದೆ ಮಾಡಲ್ಲ. ನೀವು ಏನು ಬದುಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನೇ ಅದಕ್ಕೆ ಹೇಳ್ಕೊಡಿ. ನಾನು ಡ್ರೀಮ್ ಒನ್ ಲ್ಯಾಬ್ ಕಡೆಯಿಂದ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ವಂಡರ್ಫುಲ್ ಡೇ.